ಇದಕ್ಕೆ ಟೈಟಲ್ ಕರೆಕ್ಟ್ ಆಗಿ ಫಿಕ್ಸ್ ಮಾಡಿದ್ದಾರೆ, ಗೇಮ್ ಚೇಂಜರ್. ಶಿಟ್, ತಪ್ಪಾಗಿ ಹೇಳದ್ನ. ಗೇಮ್ ಓವರ್. ರಾಮ್ ಚರಣ್ ಅವರು ಸೂಪರ್ ಆಕ್ಟರ್, ಅವ್ರ ಬಗ್ಗೆ ಮಾತಾಡಂಗಿಲ್ಲ ಬಿಡಿ. ಪಾಪ ಸಿನಿಮಾ ಚೆನ್ನಾಗಿಲ್ಲ ಆದ್ರೆ ಅವ್ರ ಏನ್ ಮಾಡಕ್ಕಾಗತ್ತೆ. ಮತ್ತೊಂದ್ಸಲ ರಾಜಮೌಳಿ ಕರ್ಸ್ ಶಾಪ ನಿಜ ಅಂತ ಕನ್ಫರ್ಮ್ ಆಯ್ತು. ನಂಬ್ತೀಯ ಇದನ್ನ? ಮೊದಲನೇದಾಗಿ ನಾನು ಶಂಕರ್ ಅವರ ದೊಡ್ಡ ಫ್ಯಾನ್. ಹಿಂದೆ ಬಂದಿರುವಂತ ಸಿನಿಮಾಗಳಿಗೆ ರೋಬೋ, ಶಿವಾಜಿ ದಿ ಬಾಸ್, ವಿಕ್ರಮ್ದು ಐ, ಇವಾಗ್ಲೂ ಕೂಡ ಹಾಕೊಂಡ್ ನೋಡ್ತಾ ಇರ್ತೀನಿ ಐ ಸಿನಿಮಾನ. ಅಷ್ಟೊಂದು ತುಂಬಾ ಇಷ್ಟ. ಬಟ್ ಈಗಿನ ಜನರೇಷನ್ ಗೆ ಇನ್ನೂ ಕರೆಕ್ಟ್ ಆಗಿ ಅಪ್ಗ್ರೇಡ್ ಆಗಿಲ್ಲ ಶಂಕರ್ ಸರ್. ಏನೋ ಗೊತ್ತಿಲ್ಲಪ್ಪ, ಸರ್ಕಾರದವ್ರು ಶಂಕರ್ ಸರ್ ಫ್ಯಾಮಿಲಿಗೆ ಏನಾದ್ರು ಮೋಸ ಗಿಸ ಮಾಡ್ಬಿಟ್ಟಿದಾರ, ಅಥವಾ ಬೇರೆ ಏನಾದ್ರು ಬಿಲ್ ಏನಾದ್ರು ಬ್ಯಾಲೆನ್ಸ್ ಓಡಿಸ್ಕೊಂಡು ಅವ್ರಿಗೆ ಏನಾದ್ರು ಟಾರ್ಚರ್ ಕೊಡ್ತಾ ಇದಾರ? ಯಾಕೆ ಈ ತರ ಸಿನಿಮಾಗಳನ್ನ ಮಾಡ್ತಾ ಇದಾರೆ? ಸಮಥಿಂಗ್ ಏನೋ ಫಿಶಿಂಗ್ ಅಂತ ಅನ್ಸ್ಬಿಡ್ತದಪ್ಪ ಅವಾಗ. ಇಂಡಿಯನ್ 2 ನಲ್ಲೂ ಅದೇ ಕರಪ್ಷನ್. ಗೇಮ್ ಚೇಂಜರ್ ಇಲ್ಲ, ಗೇಮ್ ಓವರ್, ಇದ್ರಲ್ಲೂ ಕೂಡ ಕರಪ್ಷನ್. ಇನ್ನೇನಿದೆ? ಫಸ್ಟ್ ಥಿಂಗ್ ನಾನು ಮೊದ್ಲೇ ಟ್ರೈಲರ್ ಬ್ರೇಕ್ ಟೌನ್ ಒಳಗಡೆ ಹೇಳ್ಬಿಟ್ಟಿದೆ, ಸಿನಿಮಾ ಮಾಮೂಲಿಯಾಗೆ ಇರ್ತದೆ, ಶಂಕರ್ ಸರ್ ಡೈರೆಕ್ಷನ್ ಅಂದ್ರೆ ಆ ಲೆವೆಲ್ ಅಲ್ಲಿ ಇರ್ತದೆ ಅಂತ ಮೊದ್ಲೇ ಇಂಟ್ ಕೊಟ್ಟಿದೆ. ಬಟ್ ಮೊದಲನೇದಾಗಿ ಸಿನಿಮಾದ ಸ್ಟೋರಿ ಹೌ ವಾಸ್ ದಟ್ ಅಂತ ಕೇಳೋದಾದ್ರೆ ಏನು ಹೊಸದೇನಿಲ್ಲ. ಕರಪ್ಟೆಡ್ ಆಗಿರೋ ಆಫೀಸರ್ಸ್, ಪೊಲಿಟಿಷಿಯನ್ ಎಕ್ಸೆಟ್ರಾ ಇವ್ರಗಳ ಮಧ್ಯೆ ಏನಾದ್ರೂ ಬದಲಾಯಿಸ್ತೀನಿ ಅಂತ ಮುಂದೆ ಬರುವಂತವ್ರು ರಾಮ್ ಚರಣ್ ಅವರ ಡ್ಯಾಡಿ ನಂಬರ್ 1. ಹೊಸದೊಂದು ಪಕ್ಷನ ಕಟ್ತಾರೆ, ಯಾವನ ಬಂದು ಅಟ್ಕಾಯಿಸ್ಕೊಂಡು ಹೊಟ್ಟೋಯ್ತಾನೆ. ಇಟ್ಸ್ ಟೈಮ್ ಟು ರೀಕಾಲ್ ಅಂಡ್ ರಿವೆಂಜ್ ಲೈಟ್ ಆಗಿ. ಒಟ್ನಲ್ಲಿ ಸಂಕ್ರಾಂತಿಗೆ ಸರ್ಕಾರದವ್ರು ಏನೋ ಮೋಸ ಮಾಡ್ಬಿಟ್ಟವ್ರೆ, ಅದಂತೂ ಫಿಕ್ಸ್. ಗ್ಲೋಬಲ್ ಸ್ಟಾರ್ ಅಂತ ಬಿರುದ್ನ ಕೊಟ್ಬಿಟ್ರು ಶಂಕರಣ್ಣ ಅವ್ರೆ. ಆ ಬಿರುದ್ಗಿರೋ ಹೆಸರು ಮಾನ ಮರ್ಯಾದೆನೂ ಕೂಡ ಹರಾಜ್. ಕಾಮಿಡಿ ಅಂತೂ ಕೇಳಕ್ ಹೋಗ್ಬಿಡಿ, ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಬೇರೆ, ಇದೇ ಒಂಥರ ಇದೆ. ಇನ್ನ ಹೀರೋಯಿನ್ ಕಿಯಾರಾ ಅಡ್ವಾನಿ. ಪುಷ್ಪ ಸಿನಿಮಾದಲ್ಲಿ ಶ್ರೀವಲ್ಲಿ ಜಾಸ್ತಿನೇ ತೋರಿಸ್ಬಿಟ್ಟಿದ್ರು. ಏನು ಅಂತ ಕೇಳಕ್ ಹೋಗ್ಬಿಡಿ, ಅವೆಲ್ಲ ಕಟ್, ಸೆನ್ಸರ್ ಪ್ರಾಬ್ಲಮ್. ಇಲ್ಲಿ ಕಿಯಾರಾ ಅಡ್ವಾನಿ ಇನ್ ಸ್ವಲ್ಪ ಜಾಸ್ತಿನೇ. ಏನ್ ನಡೀತಾ ಇದೆ ಇಲ್ಲಿ? ಸಿನಿಮಾದ ಫಸ್ಟ್ ಹಾಫ್ ಮಾತ್ರ ಎಷ್ಟೊಂದು ಸ್ಪೀಡ್ ಆಗಿ ಹೋಗುತ್ತೆ ಅಂದ್ರೆ, 1 ಸೆಕೆಂಡ್ ಅಲ್ಲಿ ಕಾಲೇಜು, 2 ಸೆಕೆಂಡ್ ಅಲ್ಲಿ ಕಚ್ಚಾಟ, 3 ಸೆಕೆಂಡ್ ಅಲ್ಲಿ ಲವ್, 4 ಸೆಕೆಂಡ್ ಅಲ್ಲಿ IPS, 5 ಸೆಕೆಂಡ್ ಅಲ್ಲಿ IAS. ಓ ಮೈ ಡಾಗ್, ಸ್ಪೀಡ್ ಆಗಿ ತಗೊಂಡ್ ಹೋಗ್ಬಿಟ್ರು. ನಾರ್ಮಲ್ ತೆಲುಗು ಸಿನಿಮಾಗಳನ್ನ ಈ ಹಿಂದೆ 90s ಟೈಮ್ ಅಲ್ಲಿ ನೋಡ್ತಾ ಇದ್ದೆ, ಈ ತರ ಸಿನಿಮಾಗಳು ಬೇಗ ತೋರಿಸ್ಬಿಡ್ತಿದ್ರು. ಅದನ್ನೇ ಫಾಲೋ ಮಾಡಿದ್ರೆ ಶಂಕರಣ್ಣ ಅವರು. ಶಂಕರಣ್ಣ ಏನ್ರಣ್ಣ ನಿಮ್ದು? ಸೆಕೆಂಡ್ ಹಾಫ್ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಎಮೋಷನಲ್ ಆಗಿ ಪೊಲಿಟಿಕಲ್ ವಾರ್ ಒಳಗಡೆ ಇನ್ವಾಲ್ವ್ ಆಗಿ ಹೀರೋ ಹೋರಾಡ್ತಾನೆ. ಗೆಲ್ಲು ಮಗ, ನೀನ್ ಗೆಲ್ಲು ಅಂತ ನಾವುಗಳು ಸಪೋರ್ಟ್ ಮಾಡ್ಬೇಕು, ಚಪ್ಪಾಳೆ ತಟ್ಕೊಂಡು ಥಿಯೇಟರ್ ಒಳಗಡೆ. ಇನ್ನೊಂದು ಹೇಳೋದನ್ನು ಕೂಡ ಮರ್ತ್ಬಿಟ್ಟೆ, ಕರ್ನಾಟಕದಲ್ಲಿ ಕನ್ನಡ ವರ್ಷನ ರಿಲೀಸ್ ಮಾಡಿದ್ದಾರೆ. ನಾನು ಈ ಸಿನಿಮಾನ ಕನ್ನಡದಲ್ಲೇ ನೋಡಿದೆ. ವಿಚಿತ್ರ ಏನಪ್ಪಾ ಅಂದ್ರೆ, ಈ ಸಿನಿಮಾದವರು ದೇವರ ಸಿನಿಮಾ ತರ, ಪುಷ್ಪ ಸಿನಿಮಾ ತರ 1 to 2 ರೇಟ್ ಹಾಕೊಂಡು ಆಡಿಯನ್ಸ್ ಹತ್ರ ಜಾಸ್ತಿ ಕೆರ್ಕೊಂಡಿಲ್ಲ. ಅದೊಂದು ಸ್ವಲ್ಪ ಸಮಾಧಾನ ಆಯ್ತು. ಈ ಸಿನಿಮಾದವ್ರು ಏನಾದ್ರು ಜಾಸ್ತಿ ಕೆರ್ಕೊಂಡ್ಬಿಟ್ಟಿದ್ರೆ ನಾವು ಪರ್ರ ಅಂತ ಕೆರೆದ್ ಬಿಡ್ಬೇಕಾಗಿರೋದು ಅಂತ ಟೈಮ್ ಬಂದಿರೋದು ಪಕ್ಕ. ಯಾಕಂದ್ರೆ ಸ್ಟೋರಿ ಆ ತರ ಇದೆಯಲ್ಲ, ಏನು ಮಾಡಕ್ ಆಗಲ್ಲ. ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಯಾವ ರೀತಿಯಲ್ಲ ಆಕ್ಟರ್ ಗಳು ಏನೇನೆಲ್ಲ ಮಾಡಬಹುದು, ಒಂದು ಲೆವೆಲ್ಗೆ ಪರವಾಗಿಲ್ಲ ಅನ್ನೋ ರೇಂಜ್ ಗಂತೂ ಹೇಳಿದ್ಯಾ ಸೆಕೆಂಡ್ ಹಾಫ್ ನ. ಅಂತದ್ ಏನಿರ್ಬಹುದು ಅಂತ ಕೇಳೋದಾದ್ರೆ, ಮೇನ್ ಥಿಂಗು ರಾಮ್ ಚರಣ್ ಅವ್ರೆ. ಹೌದು, ರಾಮ್ ಚರಣ್ ಅವರ ಅಪ್ಪನ ಕ್ಯಾರೆಕ್ಟರ್ ಲಿಟ್ರಲಿ ರಂಗಸ್ಥಳಂನ ರಾಮ್ ಚರಣ್ ನೆನ್ಪ್ ಮಾಡ್ಬಿಡ್ತದೆ, ಆ ಲೆವೆಲ್ ಅಲ್ಲಿ ಇತ್ತು. ಓ ಮೈ. ಇವ್ರಗಳ ಜೊತೆ ಟಕ್ಕರ್ ಕೊಡುವಂತ SJ ಸೂರ್ಯ, ವಾಹ್. ಇವ್ರ ಆಕ್ಟಿಂಗ್ ಗೆ ಸರಿ ಸಾಟಿ ಯಾವ ನನ್ ಮಗನೂ ಇಲ್ಲ, ಬರಕ್ ಸಾಧ್ಯನೇ ಇಲ್ಲ. ಬಿಟ್ಟಾಕಿ ಆಸ್ಕರ್ ಅವಾರ್ಡ್ ಡಿಸರ್ವ್ ಪರ್ಸನ್ SJ ಸೂರ್ಯ ಸರ್. ಲಾಂಗ್ ಟೈಮು ಡೈರೆಕ್ಟರ್ ಗೆಲ್ಲ ವರ್ಕ್ ಮಾಡಿದ್ದಾರೆ, ಅದ್ರದ್ದು ಟಚ್ ಇನ್ನು ಬಿಟ್ಟೋಗಿಲ್ಲ. ಅದಕ್ಕೆ ಅವ್ರ ಒಳಗಡೆ ಇನ್ನು ಆ ಲೆವೆಲ್ ಅಲ್ಲಿ ಕೋತ ಅಂತ ಕುದೀತಾ ಇದೆ ಆಕ್ಟಿಂಗ್ ಲೆವೆಲ್. ನಮ್ಗೆ ಅಷ್ಟೊಂದೆಲ್ಲ ಬರಲ್ಲ ಬಿಡ್ರಿ. ಸಿನಿಮಾದಲ್ಲಿರುವಂತ ವರ್ಸ್ಟ್ ಏನಪ್ಪಾ ಅದು, ಹೀರೋ ಹೀರೋಯಿನ್ ಮಧ್ಯೆ ಇರುವಂತ ಢೋಪ್ ಏನದು ಸೌಂಡ್ ಕಂಟ್ರೋಲ್ ಮಾಡೋದಕ್ಕೆ ಢೋಪ್. ಮೊದಲನೇದಾಗಿ ಶಂಕರಣ್ಣ ಅವರ ಫ್ಯಾನ್ ಅಂತ ಅವಾಗ್ಲೇ ಹೇಳಿದೆ. ಆ ಟೈಮಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಬಟ್ ಈಗಿನ ಜನರೇಷನ್ಗೆ ಅವ್ರು ಇನ್ನೂ ಅಪ್ಡೇಟೇ ಐತೆ ಅಲ್ವೇ, ಇಂಟರ್ನೆಟ್ ಖಾಲಿ ಆಗ್ಬಿಟ್ಟಿರ್ಬೇಕು, ಅದಕ್ಕೋಸ್ಕರ ಅಪ್ಡೇಟ್ ಮಾಡ್ಕೊಳಕ್ ಐತಲ್ಲ ಅವ್ರ ಕೈಲಿ. ರೀಚಾರ್ಜ್ ಬೆಲೆ ಜಾಸ್ತಿ ಆಗ್ಬಿಟ್ಟಿದ್ಯಲ್ಲ, ಅದಕ್ಕೇನೆ ಇಂತ ಡೈರೆಕ್ಟರ್ ಗಳೆಲ್ಲ ಈ ರೀತಿ ಸ್ಟೋರಿ ಇರುವಂತ ಸಿನಿಮಾಗಳನ್ನ ಮಾಡಿ ದೊಡ್ಡ ಸ್ಟಾರ್ ಹೆಸರಿಗೆಲ್ಲ ಮಸಿ ಬಳಿತಾ ಇದಾರೆ. ಇದರಿಂದಾಗಿ ಫ್ಯಾನ್ಸ್ ಗಳಿಗೆ ನಿರಾಸೆ ಆಗಿದ್ರೆ SS ರಾಜಮೌಳಿ ತಾತ ಅವರ ಶಾಪ ಏನಾಗಿರಬಹುದು. ಅವ್ರ ಜೊತೆಗ್ ಮಾಡ್ದವ್ರೆಲ್ಲ ಈ ರೀತಿ ತೋಪದೈತವ್ರಲ್ಲ. ನೆಕ್ಸ್ಟ್ ಮಹೇಶ್ ಬಾಬು ಗೆಟ್ಟಿಂಗ್ ರೆಡಿ. ಓವರ್ ಆಲ್ ಆಗಿ ಈ ಗೇಮ್ ನ ಚೇಂಜ್ ಮಾಡೋದಕ್ಕೆ ಹೋಗಿ ಓವರ್ ಮಾಡ್ಕೊಬಿಟ್ಟಿದ್ದಾರೆ. ಗೇಮ್ ಓವರ್. ಎಲ್ಲ ಚೀಪ್